ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲೆಲ್ಲ ಕೇಳ್ಕೊತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ರಾಕೇಶ್ ಬಂದಿದ್ದರು ಊರಿಗೆ. ಹಾಗಾಗಿ ನಾನು ರಾಕೇಶ್ ಮತ್ತು ಏಕಾಕ್ಷ್ ಎಲ್ಲಾದರೂ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಎಲ್ಲಿ ಹೋಗೋಣ, ನಿಯರಲ್ಲೇ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಸಕಲೇಶ್ಪುರ ನಮಗೆ ನಿಯರ್ ಆಗಿರೋದ್ರಿಂದ ಸಕಲೇಶ್ಪುರಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ರಾಕೇಶ್ ಮುಂಚೆ ಒಂದು ಸಲ ಬಂದಾಗ ದಿ ಹೊಸೂರ್ ಅಂತ ಒಂದು ಪ್ಲೇಸಲ್ಲಿ ಕಾಫಿನ ಕೊಡ್ದಿದ್ರಂತೆ. ಸೊ ಹಾಗಾಗಿ ಅಲ್ಲಿ ಕಾಫಿ ಸಕ್ಕತ್ತಾಗಿರುತ್ತೆ. ಫಸ್ಟ್ ಅಲ್ಲಿಗೆ ಹೋಗಿ ಕಾಫಿ ಮತ್ತು ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಫಸ್ಟ್ ಅಲ್ಲಿಗೆ ಹೋದ್ವಿ. ಇದು ಆ್ಯಕ್ಚುಲಿ ವೆಜ್ ರೆಸ್ಟೋರೆಂಟ್. ನಮಗೆ ಬೆಳಗ್ಗೆ ಎಲ್ಲ ನಾನ್ ವೆಜ್ ತಿಂದು ಬೋರ್ ಆಗಿಬಿಟ್ಟಿತ್ತು. ಯಾಕಂದರೆ ಅಮ್ಮ ರಾಕೇಶ್ ಬಂದರು ಅಂತ ಮಟನ್ ಎಲ್ಲ ಮಾಡಿದರು, ಅದನ್ನೆಲ್ಲ ತಿನ್ಕೊಂಡು ಹೊರಟಿದ್ವಿ. ಹಾಗಾಗಿ ವೆಜ್ಜಿಗೆ ಹೋದ್ವಿ. ರಾಕೇಶಿಗೆ ಸ್ವಲ್ಪ ವರ್ಕ್ ಕೂಡ ಇತ್ತು ಆಫೀಸ್ದು, ಅದನ್ನು ಮುಗಿಸ್ಕೊಂಡಂಗೆ ಆಗುತ್ತೆ ಅಂತ ಹೋದರು. ಅಲ್ಲಿ ನಮ್ಮ ಮನೇಲಿ ನೆಟ್ವರ್ಕ್ ತುಂಬ ಪ್ರಾಬ್ಲಮ್ ಇತ್ತು ಮಳೆ ಇದ್ದಿದ್ದರಿಂದ. ಹಾಗಾಗಿ ಅಲ್ಲಿಗೆ ಹೋದ್ವಿ. ಆ್ಯಂಡ್ ನಾವು ತಿಂದಿದ್ದು ಅಷ್ಟು ಫುಡ್ ಕೂಡ ಸಕ್ಕತ್ತಾಗಿತ್ತು ಅಲ್ಲಿ. ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಸಕಲೇಶ್ಪುರ ಹೋದರೆ ವಿಸಿಟ್ ಮಾಡಿ ಆಯಿತಾ. ಏನದು ಸ್ಪೈಡರ್ ಮ್ಯಾನ್ ಯಾರು ತಗೊಟ್ಟಿದ್ದು? ಒಂದೇ ಸಾಕ? ಯಾರು ತಗೊಟ್ಟಿದ್ದು? ನಾವು ಏಕಾಕ್ಷನ ಎಲ್ಲಿ ಕರ್ಕೊಂಡು ಹೋದರೂ ಅವ್ನು ನಮಗೆ ಟ್ಯಾಕ್ಸ್ ಹಾಕೋದು ಬಿಡಲ್ಲ. ಎಲ್ಲಿಗೆ ಹೋಗಲಿ ಅವನೇನಾದರೂ ತಗೊಳ್ಳೇಬೇಕು. ಅಲ್ಲೊಂದು ಸ್ಪೈಡರ್ ಮ್ಯಾನ್ ಸಿಕ್ತು ಅಂತ ತೊಗೊಂಡ. ಆಲ್ರೆಡಿ ಅವನ ಹತ್ರ ಇತ್ತು ಮನೇಲಿ, ಇದೇ ಕಣೋ ಅಂದ್ರೂ ಬಿಡಲಿಲ್ಲ, ನಂಗೆ ಬೇಕೇ ಬೇಕು ಅಂತ ತೊಗೊಂಡ. ಹಾಗೆ ಸೋಫಾ ಮೇಲೆ ಒಂದು ಬಟರ್ಫ್ಲೈ ಕೂತಿತ್ತು ನೋಡಿ. ಇದನ್ನು ನೋಡಿ ಒಂಥರ ಚೆಂದ ಇತ್ತು ಅಂತ ವಿಡಿಯೋ ಮಾಡಿಕೊಂಡೆ. ಹಾಗೆ ಇನ್ನು ಅವನು ಚಾಕ್ಲೇಟ್ಸ್ ಬೇಕು ಅಂತ ಅಂದ. ಅವ್ನಿಗೆ ಚಾಕ್ಲೇಟ್ಸ್ ಕೂಡ ತೆಕ್ಕೊಟ್ವಿ. ಎಷ್ಟು ಹಠ ಮಾಡ್ತಾನೆ ಅಂದರೆ ಏನು ಬೇಕು ಅಂತ ಅದು ಬೇಕೇ ಬೇಕು, ಬೇಡ ಕಣೋ ಅಂದ್ರೂ ಕೇಳಲ್ಲ. ಹಾಗೆ ರಾಕೇಶ್ಗೆ ಚಕೋತ ಬೇಕಿತ್ತು. ಅಲ್ಲಿ ಚಕೋತ ನೋಡಿದ್ರು, ಅವ್ರಿಗೆ ಸಖತ್ ಇಷ್ಟ ಆ್ಯಕ್ಚುಲಿ ಚಕೋತ. ಬ್ಯಾಂಗ್ಳೂರಲ್ಲಿ ಇದ್ದಾಗಲೂ ಅಷ್ಟೇ, ಎಷ್ಟು ಕಾಸ್ಟ್ಲಿ ಇದ್ರೂ ತೊಗೊತಾರೆ, ಅಷ್ಟಿಷ್ಟ ಅವರಿಗೆ. ಹಾಗಾಗಿ ಅಲ್ಲೇ ಒಂದೆರಡು ಚಕೋತ ತೊಗೊಂಡು ಮತ್ತೆ ಹೊರಟ್ವಿ. ಇನ್ನೇನು ಕಾರಿಗೆ ಕೂರಬೇಕು, ಮತ್ತು ಇನ್ನೊಂದು ಚಾಕ್ಲೇಟ್ ಹಿಡ್ಕೊಂಡು ನಿಂತ್ಕೊಂಡ, ಅದು ಬೇಕು ಅಂತ. ಇನ್ನೇನು ಮಾಡೋದು ಅಂದ್ಕೊಂಡು ಅದನ್ನು ತೆಕ್ಕೊಟ್ವಿ. ನಿಜ ಮಕ್ಕಳಿರೋರಿಗೆ ಇದ್ರದ್ದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಎಷ್ಟು ಟಾರ್ಚರ್ ಕೊಡ್ತಾರೆ ಎಲ್ಲರೂ ಆಚೆ ಕರ್ಕೊಂಡು ಹೋದರೆ ಮಕ್ಕಳು ಅಂತ. ಆಮೇಲೆ ನಾವು ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದು ರೆಸಾರ್ಟ್ ಕಡೆಗೆ, ಬಳ್ಳುಪೇಟೆ ಅಂತ. ಅಲ್ಲಿ ರೋಡ್ ನೋಡಬೇಕು ನೀವು, ಸಖತ್ ಹಾಳಾಗೋಗಿತ್ತು ಮಾತ್ರ. ಸೀರಿಯಸ್ಲಿ ನಿಜ ಇದು ಯಾಕೆ ಇಷ್ಟು ವರ್ಸ್ಟ್ ರೋಡ್ ಇದೆ ಅನಿಸ್ಬಿಡ್ತು. ಒಂದು 4 ಕಿಲೋಮೀಟರ್ಸ್ ಇದೇ ಥರ ಇತ್ತು ರೋಡು. ಯಾರು ಅಲ್ಲಿ ಕೆಲಸ ಮಾಡಿಸ್ತಾ ಇಲ್ವಾ ಅಲ್ಲಿಯವರು, ಹೆಂಗೆ ಏನು ಅಂತ ಗೊತ್ತಿಲ್ಲ ಮಾತ್ರ. ಹೇಳ್ತಿದ್ದೀನಲ್ಲ, ವರ್ಸ್ಟ್ ಅಂದರೆ ವರ್ಸ್ಟ್ ರೋಡ್ ಅಂತಲೇ ಹೇಳ್ಬೋದು. ಅಲ್ಲಿ ನಾವೊಂದು ರೆಸಾರ್ಟಿಗೆ ಹೋದ್ವಿ. ಆ ರೆಸಾರ್ಟ್ ಹೆಸರು ನಿಖರ ರೆಸಾರ್ಟ್ ಅಂತ. ಸಕ್ಕತ್ತಾಗಿತ್ತು ರೆಸಾರ್ಟ್ ಮಾತ್ರ. ಇದು ಆ್ಯಕ್ಚುಲಿ ಒಬ್ಬರು ಅಂದರೆ ಎಸ್ಟೇಟ್ದು ಓನರು ಮಧ್ಯದಲ್ಲಿ ಈ ರೆಸಾರ್ಟ್ನ ಮಾಡಿದ್ದಾರೆ. ಫುಲ್ ಸುತ್ತ ಕಾಫಿ ತೋಟ ಇದೆ, ಸಕ್ಕತ್ತಾಗಿದೆ. ನೀವೇ ನೋಡ್ತಾ ಇದ್ದೀರಾ ಏನು ಸಕ್ಕತ್ತಾಗಿದೆ ಆ್ಯಂಬಿಯನ್ಸ್ ಅಂತ. ಫುಲ್ ಗ್ರೀನ್ರಿಲಿ ಇದೆ, ಫುಲ್ ಅಂದರೆ ಕಾಫಿ ತೋಟದ ಮಧ್ಯ ಇರೋದ್ರಿಂದ ಇದು. ಆಮೇಲೆ ಸ್ವಲ್ಪ ಔಟ್ಸ್ಕರ್ಟಲ್ಲಿದೆ, ಅಂದರೆ ಡಿಸ್ಟರ್ಬೆನ್ಸ್ ಆಗಲಿ, ತುಂಬ ಈ ಕಿಚಕಿಚಿ ಸೌಂಡ್ ಆಗಲಿ ಏನೂ ಇಲ್ಲ. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲದೆ ಆರಾಮಾಗಿ ಸ್ಟೇ ಆಗ್ಬೋದು ಇಲ್ಲಿ. ರೆಸಾರ್ಟ್ ಅಂತೂ ತುಂಬಾ ವಿಶಾಲವಾಗಿದೆ. ನಾವು ಹೋಗಿದ್ದಿನ ಅಷ್ಟು ಕ್ರೌಡ್ ಕೂಡ ಇರಲಿಲ್ಲ, ಹಾಗಾಗಿ ತುಂಬಾ ಖುಷಿ ಆಯಿತು. 1-2 ರೂಮ್ಸ್ ಏನೋ ಫಿಲ್ ಆಗಿತ್ತು ಅಷ್ಟೇ. ಅಲ್ಲಿ ಆ್ಯಕ್ಚುಲಿ ಫುಡ್ದು ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಂದರೆ ಫುಡ್ನ ನಾವು ಆಚೆಯಿಂದ ಆರ್ಡರ್ ಮಾಡಿ ತರಿಸ್ಕೋಬೇಕಾಗತ್ತೆ, ಅಲ್ಲಿ ಕುಕ್ ಮಾಡಿ ಕೊಡಲ್ಲ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಅನಿಸ್ತು ಅಷ್ಟೇ. ಇನ್ನು ಏಕಾಕ್ಷಗೆ ಅಲ್ಲೊಬ್ಬ ಹುಡುಗ ಆಟಾಡೋಕ್ಕೆ ಸಿಕ್ಕಿದ್ದ, ಅವನ ಜೊತೆ ಫುಲ್ ಎಂಜಾಯ್ ಮಾಡ್ದ. ರಾಕೇಶ್ ಸ್ವಲ್ಪ ಹೊಸ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಏಕಾಕ್ಷ್ ಕೂಡ ಅವ್ರ ಅಪ್ಪನ ಥರನೇ ಆಗಿಬಿಟ್ಟಿದ್ದಾನೆ. ಅವನಿಗೂ ಎಲ್ಲಾದರೂ ಆಚೆ ಹೋಗೋಣ ಅಂದರೆ ಸಖತ್ ಖುಷಿ, ತುಂಬಾ ಎಂಜಾಯ್ ಮಾಡ್ತಾನೆ ಆಚೆ ಎಲ್ಲಾದರೂ ಕರ್ಕೊಂಡು ಹೋದರೆ. ಇನ್ನು ನಾವು ಸ್ಟೇ ಆಗಿದ್ದ ರೂಮ್ ಇದೇನೆ, ಸ್ಪೇಷಿಯಸ್ ಆಗಿದೆ, ತುಂಬಾ ಇಷ್ಟ ಆಯಿತು. ನೀವು ನೋಡ್ಬೋದು ಅಲ್ಲಿ ಗ್ರೀನ್ರಿ ಕೂಡ ಕಾಣ್ತಾ ಇದೆ. ಅಂದರೆ ನೋಡಿ ತೋರಿಸ್ತೀನಿ ಇವಾಗ. ಇಲ್ಲೇನು ಈ ಗ್ಲಾಸ್ ಆಚೆ ನೋಡ್ತಿದ್ದೀರಾ ನೋಡಿ, ಫುಲ್ ಕಾಫಿ ತೋಟದ ಮಧ್ಯೆ ಇದೆ ನೋಡಿ. ನಮ್ಮ ರೂಮ್ ಕೂಡ ಅಲ್ಲೇ ಸಿಕ್ಕಿತ್ತು. ಸಖತ್ ಖುಷಿ ಆಯಿತು. ಇಷ್ಟೇ ಇವತ್ತಿನ ವ್ಲಾಗ್. ನೆಕ್ಸ್ಟ್ ಡೇ ನಾವು ಮನೆಗೆ ಹೋದ್ವಿ ಅಷ್ಟೇ. ಮತ್ತು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಆಯಿತಾ. ಬಾಯ್.